श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 20 तरी तामसाचिया आचारा विधीचा आथी ओढा वारा म्हणूनी तो धनुर्धरा उत्सृंखळू। ಮಾತ್ರ ತಮೋಗುಣಿಯ ಆಚಾರಕ್ಕಾಗಿ ಮರ್ಯಾದೆ ಇರುವುದು ವಿಧಿಗನುಸಾರವಾಗಿ. ಆದ್ದರಿಂದ ಅರ್ಜುನ ಅವನಿಗೆ ಉಚ್ಛೃಂಖಲವೆನ್ನುವರು. ಮೇಲೆ ಹೇಳಿದಂತೆ ಆದರೆ ಮಾತ್ರ ತಮೋಗುಣಿಯ ಆಚರಣಕ್ಕಾಗಿ ವಿಧಿಗನುಸಾರವಾಗಿ ಮರ್ಯಾದೆ ಇರುವುದು. ಆದ್ದರಿಂದ ಅರ್ಜುನ ಆ ತಮೋಗುಣಕ್ಕೆ ಉಚ್ಛೃಂಖಲವೆನ್ನುವರು. नाही विधीची तेथ चाड नये मंत्राधिक तया कड अन्नजात न सुये तोड ಮಾಸಿಯೇ ಜೇವಿ. ಅವನಲ್ಲಿ ವಿಧಿಯ ಬಂಧನವಿಲ್ಲ, ಮಂತ್ರಾದಿಗಳ ಅವಶ್ಯಕತೆ ಇಲ್ಲ, ನೊಣದ ಬಾಯಿಗೂ ಹತ್ತುವುದಿಲ್ಲ. ಅನ್ನವಲ್ಲಿ ಅವನಲ್ಲಿ ಯಾವುದೇ ಶಾಸ್ತ್ರವಿಧಿಯ ಬಂಧನವಿಲ್ಲ ಹಾಗೂ ಮಂತ್ರಾದಿಗಳ ಅವಶ್ಯಕತೆ ಇಲ್ಲ. ಅದೇ ರೀತಿ ಅವನ ಮನೆಯಲ್ಲಿ ನೊಣದ ಬಾಯಿಗೂ ಅನ್ನ ಹತ್ತುವುದಿಲ್ಲ. ವೈರಾಚ ಬೋಧು ಬ್ರಾಹ್ಮಣ ತೇಥಕೆ ರಿಗೇಲ ದಕ್ಷಿಣ ಅಗ್ನಿ ಜಾಲ ವಾವುಘಾಣ ವರಪಡ ಜೈಸ. ಬ್ರಾಹ್ಮಣರ ದ್ವೇಷವಿರುವಲ್ಲಿ ದಕ್ಷಿಣೆಯ ಪ್ರಶ್ನೆ ಬರುವುದೆಲ್ಲಿ? ಅಗ್ನಿಗೆ ಬಿರುಗಾಳಿ ಪ್ರಾಪ್ತವಾದಂತಾಗುವುದು. ಯಾರ ಮನೆಯಲ್ಲಿ ಬ್ರಾಹ್ಮಣರ ದ್ವೇಷವಿರುವುದೋ ಅಲ್ಲಿ ದಕ್ಷಿಣೆಯ ಪ್ರಶ್ನೆ ಎಲ್ಲಿಂದ ಬರುವುದು? ಅಂಥಲ್ಲಿ ಅಗ್ನಿಗೆ ಬಿರುಗಾಳಿ ಪ್ರಾಪ್ತವಾದಂತಾಗುವುದು. ತೈಸೇ ವಾಯಾಚಿ ಸದ್ಬಹಿ ವೇಚೆ ಮುಖನ ದೇಖತಾ ಶ್ರದ್ಧೇಚೆ ನಾಗವಿಲೆ ನಿಪುತ್ರಿಕಾಚೆ ಜೈಸೇ ಘರ. ವ್ಯರ್ಥವಾಗಿ ಕಳೆದುಕೊಳ್ಳುವನೆಲ್ಲವನ್ನೂ ನೋಡದೆ ಶ್ರದ್ಧೆಯ ಮುಖವನ್ನು ಲೂಟಿ ಮಾಡಿದಂತೆ ಮನೆಯನ್ನು ನಿಪುತ್ರಕನು. ಒಬ್ಬ ನಿಪುತ್ರಕನು ತಾನು ಸಾಯುವಾಗ ತನ್ನ ಮನೆಯನ್ನೇ ಲೂಟಿ ಮಾಡಿಕೊಂಡಂತೆ ಅರ್ಥಾತ್ ಎಲ್ಲವನ್ನೂ ಕೊಟ್ಟು ಬಿಟ್ಟಂತೆ ಶ್ರದ್ಧೆಯ ಮುಖವನ್ನೇ ನೋಡದಿರುವವನು ಅರ್ಥಾತ್ ಶ್ರದ್ಧಾಹೀನನು ಯಜ್ಞದ ಹೆಸರಿನಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುವನು. ಐಸಾಜೋ ಯಜ್ಞ ಭಾಸು ತಯಾನಾಮ ಯಾಗು ತಾಮಸು ಐಕೆ ಮಣೆ ನಿವಾಸು ಶ್ರೀಯೇ ಚಾತೋ. ಹೀಗೆ ಯಾವ ಯಜ್ಞ ಭಾಸ ಅದಕ್ಕೆನ್ನುವರು ಯಜ್ಞ ತಾಮಸ. ಕೇಳು ಎಂದನು ನಿವಾಸ ಲಕ್ಷ್ಮೀಯ. ಈ ರೀತಿಯಾದ ಯಾವ ಯಜ್ಞಾಭಾಸವಿರುವುದೋ ಅರ್ಥಾತ್ ಕೇವಲ ತೋರಿಕೆ ಯಜ್ಞವಿರುವುದು ಅದಕ್ಕೆ ತಾಮಸ ಯಜ್ಞವೆನ್ನುವರೆಂದು ಲಕ್ಷ್ಮೀ ನಿವಾಸನಾದ ಶ್ರೀಕೃಷ್ಣನು ಅರ್ಜುನನಿಗೆ ಕೇಳು ಅಂದನು. ಆತ ಗಂಗೆಚೆ ಏಕ ಪಾಣಿ ಪರಿ ನೇಲೆ ಆನಾನಿ ವಾಹಣಿ ಏಕ ಮಳಿ ಏಕ ಆಣಿ ಶುದ್ಧತ್ವ ಜೈಸೆ. ಗಂಗೆಯ ಒಂದೇ ನೀರನ್ನು
ಒಯ್ದರೆ ಬೇರೆ ಬೇರೆ ಮಾರ್ಗಗಳಿಂದದನ್ನು ಒಂದನ್ನು ಮಲಿನ ಇನ್ನೊಂದನ್ನು ಶುದ್ಧವಾಗಿರುವುದೆನ್ನುವಂತೆ ಗಂಗೆಯದೇ ಆದ ನೀರನ್ನು ಬೇರೆ ಬೇರೆ ಮಾರ್ಗಗಳಿಂದ ಒಯ್ದರೆ, ಹಳ್ಳ, ನದಿ ಅಥವಾ ಗಟಾರುಗಳಿಂದ ಒಯ್ದರೆ ಒಂದನ್ನು ಶುದ್ಧ ಹಾಗೂ ಮತ್ತೊಂದನ್ನು ಮಲಿನವಾಗಿರುವುದೆನ್ನುವಂತೆ ತೈಸೆ ತಿಹಿ ಗುಣಿ ತಪ ಏಥ ದಾಹಾಲೆ आहे त्रिरूप ते एक केले दे ಪಾಪ ಉದ್ಧರಿ ಏಕ. ಮೂರು ಗುಣಗಳಲ್ಲಿ ತಪ ಇಲ್ಲಿ ಹೊಂದಿರುವುದು ತ್ರಿರೂಪ. ಒಂದು ಪ್ರಕಾರದಿಂದ ಪ್ರಾಪ್ತವಾದರೆ ಪಾಪ, ಇನ್ನೊಂದು ಪ್ರಕಾರವು ಉದ್ಧರಿಸುವುದು. ಮೂರೂ ಗುಣಗಳಲ್ಲಿರುವ ತಪವು ಇಲ್ಲಿ ಮೂರು ರೂಪ ಹೊಂದಿರುತ್ತದೆ. ಅವುಗಳಲ್ಲಿ ಒಂದು ಪ್ರಕಾರದಿಂದ ಪಾಪ ಪ್ರಾಪ್ತವಾದರೆ ಇನ್ನೊಂದು ಪ್ರಕಾರವು ಉದ್ಧರಿಸುವುದು. ತರೀತೆ ಚಿತಿಹಿ ಭೇದಿ ಕೈಸೇನಿಪ ಮಣೋನಿ ಸುಬುದ್ಧಿ ಜಾಣೋ ಬಹಾಸಿ ತರಿ ಆಧಿ ತಪಚಿ ಜಾಣ. ಆದರೆ ಆ ಮೂರು ಭೇದಗಳನ್ನು ಹೇ ಅರ್ಜುನ ಹೇಗಿರುವವೆಂಬುದನ್ನು ತಿಳಿದುಕೊಳ್ಳಬೇಕಿದ್ದರೆ ಮೊದಲು ನೀನು ತಿಳಿದುಕೊಳ್ಳಬೇಕು ತಪವನ್ನು. ಆದರೆ ಹೇ ಅರ್ಜುನ, ಈ ಮೂರೂ ಭೇದಗಳು ಹೇಗಿರುವವೆಂಬುದನ್ನು ತಿಳಿದುಕೊಳ್ಳಬೇಕಿದ್ದರೆ ಮೊದಲು ನೀನು ತಪವನ್ನು ತಿಳಿದುಕೊಳ್ಳಬೇಕು. ಏಥ ತಪಮಣಿಗೆ ಕಾಯಿ ತೇ ಸ್ವರೂಪದಾವು ಪಾಹಿ ಮಗ ಭೇದಿಲೆ ಗುಣಿ ತಿಹಿ ತೇ ಪಾಠಿ ಬೋಲೋ. ಈಗ ತಪವೆಂದರೇನೆಂಬುದನ್ನು ತಿಳಿಯುವುದಕ್ಕಾಗಿ ಅದರ ಸ್ವರೂಪ ತೋರಿಸುವೆನು. ಆ ಮೂರು ಗುಣಗಳ ಭೇದವನ್ನು ಆಮೇಲೆ ಹೇಳುವೆನು. ಈಗ ತಪ ಅಂದರೆ ಏನೆಂಬುದನ್ನು ತಿಳಿಯುವುದಕ್ಕಾಗಿ ಮೊದಲು ಅದರ ಸ್ವರೂಪ ತೋರಿಸುವೆನು, ಆಮೇಲೆ ಆ ಮೂರೂ ಗುಣಗಳ ಭೇದ ಹೇಳುವೆನು. ತರಿ ತಪದೇಕ ಸಮ್ಯಕ ತೇಹಿ ತ್ರಿವಿಧ ಆಯಿಕ ಶರೀರ ಮಾನಸಿಕ ಶಾಬ್ದಗ. ಅದೇ ರೀತಿ ಸಮ್ಯಕ್ ತಪಗಳು ಕೇಳು, ಅವು ಮೂರು ಪ್ರಕಾರಗಳು, ಶಾರೀರಿಕ, ಮಾನಸಿಕಗಳು ಹಾಗೂ ವಾಚಿಕ. ಅದೇ ರೀತಿ ಸಮ್ಯಕ್ ತಪಗಳು ಕೂಡ ಮೂರು ಪ್ರಕಾರವಾಗಿರುವು. ಅವು ಯಾವುವೆಂದರೆ ಶಾರೀರಿಕ, ಮಾನಸಿಕ, ವಾಚಿಕ ತಪಗಳಾಗಿರುತ್ತವೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.